ಇಷ್ಟೊತ್ತಿನ ರಾತ್ರಿಲಿ ಬೆಟ್ಟ ಹತ್ತದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಾವೆಲ್ಲ ಸೇರಿ ಹುಲಿನೇ ಫೇಸ್ ಮಾಡೋದಕ್ಕೆ ಹೋಗಿದ್ದೀವಿ. ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋ ಫಿಲ್ ನೋಡಿ ಆಯಿತಾ. ನನ್ನ ದಿನ ಶುರುವಾಗಿದ್ದು ಹೀಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವಾಮಿಯವ್ರಿಗೆ ಬೊಟ್ಟಿಟ್ಟು ಪೂಜೆ ಮಾಡಿ ಒಳಗೆ ಕರ್ಕೊಂಡು ಅವರಿಗೆ ನಾವು ಅಕ್ಕಿದಾನ ಕೊಟ್ಟು, ಅದಾದಮೇಲೆ ಇದು ನನ್ನ ಶಿವರಾತ್ರಿ ದಿನ ಆಗಿರುತ್ತೆ. ಶಿವರಾತ್ರಿ ದಿನ ನಾವು ಅಷ್ಟೆಲ್ಲ ಫ್ರೆಶ್ ಅಪ್ ಆಗೋದು, ಈವನ್ ನಮ್ಮ ಪರಿವಾರಗಳು ಕೂಡ ಫ್ರೆಶ್ ಅಪ್ ಆಗಿದೆ. ಆ್ಯಂಡ್ ವೆಲ್ಕಮ್ ಟು ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ. ಆ್ಯಂಡ್ ಇದು ನನ್ನ ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಡ್ರೆಸ್ಸು ಸ್ವಲ್ಪ ಲೂಸ್ ಆಗಿದೆ, ಬಟ್ ಪರವಾಗಿಲ್ಲ, ಭಗವಂತಂಗೆ ಅಲ್ವಾ ಅಂತೇಳಿ ನಾನು ದೇವ್ರ ಮನೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಫಸ್ಟಾಗಿ ದೇವ್ರಿಗೆ ಕಂಪ್ಲೀಟಾಗಿ ಪೂಜೆ ಮಾಡಿದೆ ತುಂಬ ಭಕ್ತಿಯಿಂದ. ಮತ್ತು ಒಂದು ನಿಮಿಷ, ಭಕ್ತಿಯಿಂದ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಿದ್ದೆ ಅಂತ ಹೇಳ್ಬೇಡಿ, ನಾನು ಆವತ್ತಿನ ದಿನ ಪೂರ್ತಿ 1008 ಸಲ ಶಿವಪಠನೆ ಮಾಡಿದ್ದೀನಿ. ಪೂಜೆ ಆದಮೇಲೆ ನಾನು ರುದ್ರಾಕ್ಷಿನ ಶುದ್ಧೀಕರಿಸಿದೆ. ಅದಾದಮೇಲೆ ವಿಭೂತಿನಿ ಅಣೆಪಟ್ಟೆ ಇಟ್ಕೊಂಡೆ. ಇದಾಗಿತ್ತು ನನ್ನ ಪೂಜೆಯ ರೀತಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದಾದಮೇಲೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಸಂಬಂಧಿಕರು ಬಂದಿದ್ದರು. ಅದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಎಂಟ್ರಿ ಏನಪ್ಪ ಅಂದರೆ, ಇಲ್ಲಿ ನೋಡಿ, ನನ್ನ ತಮ್ಮಂದಿರು ಬಂದು, ಅದು ವಿತೌಟ್ ಹೇಳ್ದಂಗೆ ಮಹಾಶಿವರಾತ್ರಿ ದಿನ ಇವ್ರು ಬಂದಿದ್ದು ಒಂದು ಸ್ವಲ್ಪ ಎಕ್ಸೈಟ್ ಆಗೇ ಇತ್ತು. ಲಾಂಗ್ ಟೈಮ್ ಆದಮೇಲೆ ಅಕ್ಕ ತಂಗಿದ್ರು ಒಟ್ಟಿಗೆ ಸೇರಿದ್ದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವೈ ಅಂತ ಅಂದರೆ ಡ್ಯಾನ್ಸ್ ಕ್ಲಾಸ್ ಇನಾಗ್ರೇಷನ್ಗೆ ಹೋಗಿದ್ದು, ಅಲ್ಲಿ ನನ್ನ ತೆಗೆ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು, ನಾವು ಹೋದವು. ಅಲ್ಲಿಗೆ ಕೌಶಿಕ್ ಅವರು ಬಂದಿದ್ರು, ಆದರೆ ಹೇರ್ ಟಿಪ್ಸ್ ಕೊಡ್ತಿದ್ರು. ನೋಡಿದ್ರಲ್ಲ, ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ತಾಯಿಗೆ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದು. ಹಾಗೆ ಅಣ್ಣನ ಮದುವೆ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ನಾನು ನಮ್ಮ ಅಕ್ಕ ಹೊರಟಿದ್ದೆ ಈ ರೀತಿಯಾಗಿ. ಎಲ್ಲಿಗೆ ಅಂದರೆ ನಮ್ಮ ಶಿವಪ್ಪನ ದೇವಸ್ಥಾನಕ್ಕೆ, ಅಂದರೆ ಶಿವಗಂಗೆಗೆ ಬಂದಿದ್ದು. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದೆ, ಒಂದು ಡ್ರಾಪ್ ವಾಟರ್ ಕೂಡ ಕುಡ್ದಿಲ್ಲ. ಆ್ಯಂಡ್ ಇಲ್ಲಿ ಬಂದು ಪ್ರಸಾದ ತಿಂದು ಉಪವಾಸನ ಬಿಟ್ಟೆ. ಭಗವಂತನ ನೋಡೋಕೆ ಹೋಗ್ಬೇಕಲ್ವಾ, ನಾನು ಅಷ್ಟು ದೂರ ಬೆಟ್ಟ ಹತ್ಬೇಕಲ್ವಾ. ಸೊ ಸನ್ನಿಧಾನಕ್ಕೆ ಬಂದು ಊಟ ಮಾಡಿ ಭಗವಂತನ ದರ್ಶನ ತಗೊಂಡೆ. ಆ್ಯಂಡ್ ಮೇಲೆ ಹತ್ಬೇಕಾದ್ರೆ ನಮ್ಮನ್ನ ಇಲ್ಲಿ ತಡೆದು ಬಿಟ್ಟಿದ್ರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮನ್ನ ತಡೆದಿದ್ದು ಪೊಲೀಸರು. ಯಾಕಂದರೆ ಬರೋರು ನ್ಯಾಯವಾಗಿರಲ್ಲ, ದೇವಸ್ಥಾನದಲ್ಲೂ ಭಯ ಪಡೋದ್ರ ಮಾಡಿದ್ರೆ ಹಾಗಾಗಿ. ಆದರೆ ಇವರು ಅಲ್ಲಿ ಬಂದು ಪೂಜೆ ಮಾಡಿದ್ದು ಇಷ್ಟ ಆಯಿತು. ಆ್ಯಂಡ್ ಅದಾದಮೇಲೆ 10:22ಕ್ಕೆ ಸ್ವಾಮೀಜಿರು ಬಂದಮೇಲೆ ನಮ್ಮನ್ನ ಮೇಲೆ ಹತ್ತಾಕ್ಬಿಟ್ರು. ನಾವೆಲ್ಲರೂ ಹೋಗಿ ದೇವ್ರ ದರ್ಶನ ಏನೋ ಪಡೆದು, ಆದರೆ ಹುಲಿನ ಫೇಸ್ ಮಾಡಿದ್ದು ಹೇಗೆ ಅನ್ನೋದು ನಿಮಗೂ ಗೊತ್ತಾಗಬೇಕಲ್ವಾ. ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿಬಿಡಿ.